ನಮಸ್ಕಾರ. ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗೆ ನೀವೇನಾದರೂ ಶಿಕ್ಷಕ ಆಕಾಂಕ್ಷಿಗಳಾಗಿದ್ದರೆ ಈ ಮುಂದೆ ನಡೆಯುವಂತಹ ಕರ್ನಾಟಕ ಸರ್ಕಾರದ ಶಿಕ್ಷಕರ ನೇಮಕಾತಿ ಇರ್ಬೋದು ಅಥವಾ ರಾಷ್ಟ್ರದಲ್ಲಿ ನಡೆಯುವ ಯಾವುದೇ ಶಿಕ್ಷಕರ ನೇಮಕಾತಿನಲ್ಲಿ ಭಾಗವಹಿಸೋದಕ್ಕೆ ನಮಗೆ ಕನಿಷ್ಠ ವಿದ್ಯಾರ್ಹತೆಯ ಪೈಕಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲೂ ಕೂಡ ನಾವು ಪಾಸ್ ಆಗಿರಬೇಕಾಗುತ್ತೆ. ಸೊ ಆ ದಿಸೆಯಿಂದ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ CTETಗೆ ಸಂಬಂಧಪಟ್ಟಂತೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಇನ್ನೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹೌದು, ಸೆಪ್ಟೆಂಬರ್ 6ನೇ ತಾರೀಕಿಗೆ ಈಗಾಗಲೇ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿದೆ. ಸೆಪ್ಟೆಂಬರ್ ಆವೃತ್ತಿಯ CTETಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿ ಕೊನೆ ದಿನಾಂಕವನ್ನ 10 ಜೂನ್ 2026ಕ್ಕೆ ನಿಗದಿಪಡಿಸಲಾಗಿದೆ. ಸೊ ದಟ್ ನೀವೊಬ್ಬ ಶಿಕ್ಷಕ ಆಕಾಂಕ್ಷಿ ಆಗಿದ್ರಿ ಅಂತಂದ್ರೆ ಖಂಡಿತವಾಗಿಯೂ ಇದೊಂದು ಒಳ್ಳೆಯ ಅವಕಾಶ. ಯಾಕೆಂದ್ರೆ ಕರ್ನಾಟಕದಲ್ಲಿ TET ನಡೆಯುತ್ತೋ ಇಲ್ವೋ ಅನ್ನುವಂಥ ಯಾವುದೇ ಕನ್ಫರ್ಮೇಷನ್ ಇಲ್ಲ. ನೇರವಾಗಿ ಅವರು CET ಮಾಡಿದ್ರು ಕೂಡ ನಿಮಗೊಂದು ಅವಕಾಶ ಇರುತ್ತೆ. ಸೊ ಆ ಉದ್ದೇಶದಿಂದ ನೀವು CTETನಲ್ಲಿ ಪಾಸ್ ಆದ್ರಿ ಅಂತಂದ್ರೆ ಕೇವಲ ಕರ್ನಾಟಕದ ವ್ಯಾಪ್ತಿದಲ್ಲ, ಕೇಂದ್ರ ಸರ್ಕಾರ ವ್ಯಾಪ್ತಿಯ ನವೋದಯ ಇರಬಹುದು, ಕೇಂದ್ರೀಯ ವಿದ್ಯಾಲಯ ಇರಬಹುದು, ಅಥವಾ ಟ್ರೈಬಲ್ ಸ್ಕೂಲ್ ಇರಬಹುದು, ಅಥವಾ EMRS ಇರಬಹುದು, ಇತ್ಯಾದಿ ಎಲ್ಲ ರೀತಿಯ ಶಾಲೆಗಳ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ನೇಮಕ ಆಗೋದಕ್ಕೆ ನಮಗೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ನ ಕೂಡ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಸೊ ಪತ್ರಿಕೆ 1, ಪತ್ರಿಕೆ 2 ಕರ್ನಾಟಕದಲ್ಲಿ ಹೆಂಗೆ TET ನಡೆಯುತ್ತೆ ಅದೇ ಮಾದರಿನಲ್ಲೇ CTET ಕೂಡ ನಡೆಯುತ್ತೆ. ಆದರೆ ಇದು ರಾಷ್ಟ್ರವ್ಯಾಪಿ ನಡೆಯುವಂತಹ ಶಿಕ್ಷಕರ ಪರೀಕ್ಷೆ ಆಗಿರುತ್ತೆ. ಹಾಗಾಗಿ ನೇರವಾಗಿ ನೀವು CTETಗೆ CBSE ಅಧಿಕೃತ ವೆಬ್ಸೈಟ್ನಿಂದ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ನೀವೇನಾದರೂ ಜನರಲ್ ಮತ್ತೆ OBC ನವರಾಗಿದ್ರೆ ₹1,000 ನಿಮಗೆ ಒಂದು ಪೇಪರ್ಗೆ ಇರುತ್ತೆ. 2 ಪೇಪರ್ ಬರೆಯೋದಕ್ಕೆ ₹1,200 ಇರುತ್ತೆ. SC ST ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳಿಗೆ ಒಂದು ಪೇಪರ್ಗೆ ₹500, ಎರಡಕ್ಕೆ ₹600 ಕೂಡ ನಿಗದಿಪಡಿಸಲಾಗಿದೆ. ಹಾಗಾಗಿ ನೀವು ಕರ್ನಾಟಕ TET ಅಥವಾ CTET ಎರಡರಲ್ಲಿ ಒಂದು ಪರೀಕ್ಷೆನ ಬರೆಯೋದಕ್ಕೆ ತಯಾರಿ ನಡೆಸ್ತಾ ಇದ್ರಿ ಅಂದ್ರೆ ನೀವು ಖಂಡಿತವಾಗಿಯೂ CTETನ ಕೂಡ ತಗೊಳ್ಬಹುದು. ಸೇಮ್ TET ಮಾದರಿನಲ್ಲಿ ನಡೆಯುತ್ತೆ. ಇದು ಹೆಂಗಿರುತ್ತೆ ಏನು ಅನ್ನುವಂಥ ಒಂದು ರಿಯಲ್ ಎಕ್ಸಾಮ್ ಅನುಭವ ಕೊಡೋದಕ್ಕಾಗಿ ನಾವು ನಮ್ಮ ಎಜುನೇಟ್ಸ್ ಅಕಾಡೆಮಿನಲ್ಲಿ TET ಮತ್ತು CTET ಎರಡಕ್ಕೂ ಕೂಡ ಮಾದರಿ ಪರೀಕ್ಷೆಗಳನ್ನು ಕೂಡ ಹಾಕಿದ್ದೀವಿ. ಹಾಗೆ ನೋಟ್ಸ್ ಇರಬಹುದು, ಹಳೆಯ ಪ್ರಶ್ನೆ ಪತ್ರಿಕೆ ಇರಬಹುದು, ಹಾಗೆ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಎಲ್ಲ ಸಂಪೂರ್ಣ ವಿವರಗಳು ನಮ್ಮ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನಲ್ಲಿ ಇದಾವೆ. ಸೊ ನೀವು ಎಜುನೇಟ್ಸ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಒಂದು ಅಧ್ಯಯನ ಸಾಮಗ್ರಿಗಳನ್ನು ಚೆಕ್ಔಟ್ ಮಾಡಿಕೊಳ್ಬಹುದು ಅಂತ ಹೇಳ್ತಾ, ಸೊ ಯಾರೆಲ್ಲ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಜೂನ್ 10ನೇ ತಾರೀಕಿನವರೆಗೂ ಕೂಡ ವೇಟ್ ಮಾಡಬೇಡಿ. ಲಾಸ್ಟ್ ಮೂಮೆಂಟ್ಗೆ ಸರ್ವರ್ ಇಶ್ಯೂ ಆಗ್ತಾ ಇರುತ್ತೆ. ಹಾಗಾಗಿ ಅರ್ಹತೆನ ಪಡ್ಕೊಂಡು ಇಟ್ಕೊಳ್ಳಿ. ಖಂಡಿತವಾಗಿಯೂ ಅದು ನಿಮಗೆ ಶಿಕ್ಷಕರ ನೇಮಕಾತಿನಲ್ಲಿ ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತಾ, ಸೊ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ಈ ಒಂದು CTET ಪರೀಕ್ಷೆನಲ್ಲಿ ಕನ್ನಡವನ್ನು ಕೂಡ ನೀವು ಒಂದು ಭಾಷೆಯನ್ನಾಗಿ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. 30 ಅಂಕದ ಕನ್ನಡ ಭಾಷೆಯ ಪ್ರಶ್ನೆಗಳನ್ನು ಕೂಡ ನೀವು ಉತ್ತರಿಸಬಹುದು ಅಂತ ಹೇಳ್ತಾ, ಸೊ ಯಾರೆಲ್ಲ CTET ಪರೀಕ್ಷೆ ಬರೀತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ, ಹಾಗೆ ನೀವು ನಮ್ಮ ಆ್ಯಪ್ನಲ್ಲಿರುವಂತಹ ಮಾದರಿ ಪರೀಕ್ಷೆಗಳನ್ನು ತೆಗೆದುಕೊಂಡು ನಿಮ್ಮ ಅಧ್ಯಯನವನ್ನು ಸ್ವ ಮೌಲ್ಯಮಾಪನ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ, ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.